ಎಲ್ಲ ರೀತಿಯ ವಿದ್ಯಾರ್ಥಿನಿಯರೇ ಮತ್ತು ಮಾಧ್ಯಮದ ಸ್ನೇಹಿತರೆ ಮತ್ತು ಸಾರ್ವಜನಿಕರು, ಈಗಾಗಲೇ ನಾನು ಹೇಳಿದಂತೆ ಈ ಕಾರ್ಯಕ್ರಮಕ್ಕೆ ತಡವಾಗಿ ಬಂದಿದ್ದೀನಿ. ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಭಾಗವಹಿಸಿ ಪ್ರವಚನವನ್ನು ನೀಡಿದಂಥ ತುಮಕೂರಿನ ಸಿದ್ಧಗಂಗಾ ಮಠದ ಸ್ವಾಮೀಜಿ ಪರಮ ಪೂಜ್ಯಗಳಾದ ಶ್ರೀ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳನ್ನು ನೆನೆಸ್ತಾ, ಜೊತೆಗೆ ಇನ್ನೊಬ್ಬರು ಪರಮ ಪೂಜ್ಯ ಶ್ರೀ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಸಿದ್ದರಬೆಟ್ಟ ತುಮಕೂರು, ಅವ್ರಿಗೂ ಕೂಡ ನಮಿಸಿ ಇಬ್ಬರಿಗೂ ಕೂಡ ವಂದಿಸ್ತಾ, ಈ ಕಾರ್ಯಕ್ರಮದಲ್ಲಿ ಈಶ್ವರನ ಸ್ಟ್ಯಾಚ್ಯೂನ ಇಲ್ಲಿ ಮಾಡಿದ್ದಾರೆ. ನಾವು ಹೋಗ್ತಾ ಬರ್ತಾ ನೋಡ್ತಾ ನಾವು ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ ದಾರಿನಲ್ಲಿ ಹೋಗೋಂಥ ಸಂದರ್ಭದಲ್ಲಿ. ಅದ್ರ ಜೊತೆಗೆ ಶಿವನು ಕೂಡ ಇಲ್ಲಿ ಶಿಕ್ಷಣವನ್ನು ಸಂಸ್ಥೆಯನ್ನು ನಡೆಸ್ತಕ್ಕಂಥ ಡಿ.ಟಿ. ರವೀಂದ್ರ ಅವರು ಶಿಕ್ಷಣ ಪ್ರೇಮಿಗಳು ಮತ್ತು ಆಧ್ಯಾತ್ಮಿಕವಾಗಿ ಕೂಡ ಅವರು ಭಾಳಷ್ಟು ತೊಡಗಿಸ್ಕೊಂಡಿದ್ದಾರೆ ಅಂಥೇಳಿ ಈ ಎರಡು ವಿಗ್ರಹಗಳನ್ನು ನೋಡಿದಾಗ ಅನಿಸ್ತದೆ. ಖಂಡಿತವಾಗ್ಲೂ ಮಕ್ಕಳಿಗೆ ಶಿಕ್ಷಣ, ಅದರ ಜೊತೆಗೆ ಸಂಸ್ಕೃತಿ ನಮ್ಮ ಯಾವುದೇ ಸಂದರ್ಭದಲ್ಲಿ ಯಾರು ದೇವರನ್ನ ಯಾರು ನಂಬ್ತಾರೆ, ದೇವ್ರನ್ನ ನಾವು ನಿಜವಾಗ್ಲೂ ನಾವು ನೋಡಿಲ್ಲ, ಆದರೆ ದೇವರನ್ನ ವಿಗ್ರಹಗಳ ಮೂಲಕ ನಾವು ನೋಡ್ತಾ ಆ ಒಂದು ನಂಬಿಕೆಯನ್ನು ಅದರಲ್ಲಿ ಇಟ್ಟು ನಮ್ಮ ಕಾರ್ಯಗಳನ್ನು, ನಮ್ಮ ಕೆಲಸಗಳನ್ನು ಬರೀ ದೇವರಿದ್ದಾನೆ ನೋಡ್ತಾನೆ, ದೇವರಿದ್ದಾನೆ ಪಾಸ್ ಮಾಡ್ತಾನೆ ಅಂತಲ್ಲ, ನಮ್ಮ ಕೆಲಸವನ್ನು ಮಾಡಿ ನಮ್ಮ ಒಂದು ಪರಿಶ್ರಮದ ಮೂಲಕ, ನಿರಂತರ ಪರಿಶ್ರಮ, ಯಾವುದೇ ಮಕ್ಕಳು ವ್ಯವಸ್ಥೆಯಲ್ಲಿ ಬರ್ತೀರಾ, ಕೆಲವು ತಂದೆ ತಾಯಿಗಳು ಶಿಕ್ಷಣ ಪಡೆದಿರ್ತಾರೆ, ಅವ್ರಿಗೆ ಹೇಳಿರ್ತಾರೆ ಮತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ಉತ್ತಮವಾದ ವ್ಯವಸ್ಥೆಯಲ್ಲಿರ್ತಾರೆ. ಪ್ರೈಮರಿ ಎಜುಕೇಷನ್ ಇದೆ, ಗ್ರಾಮೀಣ. ಇಲ್ಲಿ ವಿಶೇಷವಾಗಿ ತಂದೆ ತಾಯಿಯ ಕನಸು ನಮ್ಮ ಮಕ್ಕಳು, ನಮ್ಮ ಮಗ, ನನ್ನ ಮಗಳು ಉತ್ತಮವಾದ ವ್ಯವಸ್ಥೆಯಲ್ಲಿ ಓದಿ, ಉತ್ತಮವಾದ ಅಂಕಗಳನ್ನು ಪಡೆದು ಇಂಗ್ಲೀಷಲ್ಲಿ ಓದಿ ದೊಡ್ಡ ಹುದ್ದೆಗಳನ್ನು ಹಿಡಿಬೇಕು, ವಿಜ್ಞಾನಿಗಳಾಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, DC ಆಗಬೇಕು, ಜೊತೆಗೆ SP ಆಗಬೇಕು ಅಂಥೇಳಿ ಎಲ್ಲರ ಕನಸು. ಆ ಕನಸಿಗೆ ಪೂರಕವಾಗಿ ಒಂದು ಶಿಕ್ಷಣ ಸಂಸ್ಥೆ ಗ್ರಾಮೀಣ ಪ್ರದೇಶದಲ್ಲಿಗೆ ಪೂರಕವಾಗಿ ಇದೆ. ಇದಕ್ಕೆ ನಮ್ಮ ಡಿ.ಟಿ. ರವೀಂದ್ರ ಅವರು ಇದನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ 11ನೇ ವರ್ಷದ ಇದೊಂದು ಸಂಸ್ಥಾಪಕರ ದಿನಾಚರಣೆ. ಕಳೆದ ವರ್ಷ ದಶಮಾನೋತ್ಸವ ಆಯಿತು. ಆ ಸಂದರ್ಭದಲ್ಲಿ ನಾನು ಅನಿವಾರ್ಯ ಕಾರಣಗಳಿಂದ ಅದರಲ್ಲಿ ಭಾಗವಹಿಸಲಿಲ್ಲ. ಈ ನಾಡಿನ ಮಾಜಿ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ B.S. ಯಡಿಯೂರಪ್ಪನವರು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಹೋಗಿದ್ದಾರೆ. ನಾನು ಇವತ್ತು ಸಚಿವನಾಗಿ ಈ ಕ್ಷೇತ್ರದಲ್ಲಿ 3 ಬಾರಿ ಶಾಸಕನಾಗಿದ್ದು, ಅದಕ್ಕೆ ಕಾರಣಕರ್ತರಾದ ಕ್ಷೇತ್ರದ ಮತದಾರರ ಆಶೀರ್ವಾದದಿಂದ ಸಚಿವನಾಗಿದ್ದೀನಿ. ನಾನು ಯಾವತ್ತು ಈ ಸಂಸ್ಥೆ ಪ್ರಾರಂಭ ಆಯಿತು ಅವತ್ತಿಂದ ನಮ್ಮ ರವೀಂದ್ರ ಅವರು ಅವಾಗೇನು ಪ್ರಾರಂಭ ಮಾಡಿದ್ರು ಅವತ್ತಿನಿಂದ ನಾನು ಈ ಸಂಸ್ಥೆಗೆ ಯಾವಾಗೆಲ್ಲ ಕರೀತಾರೆ ಬರ್ತಾ ಇದ್ದೀವಿ. ನಮ್ದು ಇಷ್ಟೇ, ಖಂಡಿತವಾಗ್ಲೂ ಶಿಕ್ಷಣ ಭಾಳಷ್ಟು ದೊಡ್ಡ ಶಕ್ತಿ. ಆ ಶಿಕ್ಷಣಕ್ಕಿರ್ತಕ್ಕಂಥ ಶಕ್ತಿ ಯಾವುದಕ್ಕೂ ಇಲ್ಲ. ಹಾಗಾಗಿ ನಿಮ್ಮೆಲ್ಲರ ಕನಸು, ಜೀವನದಲ್ಲಿ ನೀವೇನಾದರೂ ಗುರಿ ಇಟ್ಟರೆ ಸಾಧನೆ ಮಾಡಬೇಕಂದ್ರೆ ಈ ಶಿಕ್ಷಣ ಭಾಳಷ್ಟು ಮುಖ್ಯ ಇದೆ. ನೀವೇನು ಬೇಕಾದರೂ ಆಗ್ಬೋದು. ನಾನು ಈಗಾಗಲೇ ಇದ್ದೀನಿ ನಿಮ್ಮ ಮುಂದೆ. ನಾನು ಶಿಕ್ಷಣ ಪಡೀಲಿಲ್ಲ ಅಂದರೆ ನಾನು ಬಹುಶಃ MLA ಆಗ್ತಿದ್ದಿಲ್ಲ. ಕೆಲವ್ರು ಆಗ್ತಾರೆ, ಶಿಕ್ಷಣ ಇಲ್ಲ ಅಂದ್ರೂ ಆಗ್ತಾರೆ ದುಡ್ಡಿದ್ರೆ, ಆದರೆ ಅಂಥ MLA ನಾನು ಆಗ್ತಿದ್ದಿಲ್ಲ. ಆದರೆ ಶಿಕ್ಷಣವನ್ನು ಪಡೆದು ಗ್ರಾಮೀಣ ಪ್ರದೇಶದಲ್ಲಿದ್ದು ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಕಾರ್ಯ ಮಾಡಿ ಜೊತೆಗೆ ಬಂದು 3 ಬಾರಿ ಶಾಸಕನಾಗಿ ಈಗ ಸಚಿವನಾಗಿದ್ದೀನಿ. ಅದಕ್ಕೆ ಕಾರಣ ನನ್ನ ಹಿನ್ನೆಲೆ ಶಿಕ್ಷಣ. ಹಾಗಾಗಿ ಖಂಡಿತವಾಗ್ಲೂ ಬರೀ MLA ಆಗೋದಲ್ಲ, ಸಚಿವನಾಗೋದಲ್ಲ, ನಿಮ್ಮ ತಂದೆ ತಾಯಿರ ಕನಸು ಏನಿದೆ, ನಿಮ್ಮ ವೃತ್ತಿ ಜೀವನ, ಜೊತೆಗೆ ಸಮಾಜದಲ್ಲಿ ಒಳ್ಳೆಯ ಪ್ರಜೆಯಾಗಿ ಬದುಕಲಿಕ್ಕೆ ಏನು ಸಾಧ್ಯನೋ ಅದನ್ನು ಬೇರೆಯವ್ರಿಗೂ ಕೂಡ ಸಹಾಯ ಮಾಡಲಿಕ್ಕೆ ಶಿಕ್ಷಣ ಭಾಳಷ್ಟು ಮುಖ್ಯ ಆಗುತ್ತೆ ಅಂತ ಹೇಳ್ತಾ